ಬೆಲೆ 14 ನಿವೇಶನ ಪಡ್ಕೊಂಡಿರೋದು ನಮ್ಮ ಆರೋಪ. ಓಕೆ ಸರ್, ಈಗ ಬಹಳ ಪ್ರಮುಖವಾಗಿ ಇವತ್ತು ಕೂಡ ಒಂದು ಬಿಗ್ ಡೇ ಸಿದ್ದರಾಮಯ್ಯನವರಿಗೆ ಅಂತ ಹೇಳ್ಬೋದು. ಹೌದು, ಇವತ್ತು ನೀವೇನು ನಿರೀಕ್ಷೆ ಮಾಡ್ತಾ ಇದ್ದೀರಿ ತೀರ್ಪನ್ನ, ಜೊತೆಗೆ ಒಂದು ವೇಳೆ FIR ಸಲ್ಲಿಕೆ ಆಗಲಿಲ್ಲ ಅಂತಂದ್ರೆ ಮುಂದಿನ ನಡೆಯಲ್ಲಿ ಮೇಲ್ಮನೆಯಲ್ಲಿ ಸಲ್ಲಿಸಿ ಸರ್, ಮುಂದಿನ ಕಾನೂನು ಪ್ರಕರಣ ನಾವು ಮುಂದುವರಿಸ್ತೀವಿ. ಮೇಲ್ಮನೆಯಲ್ಲಿ ಸಲ್ಲಿಸ್ತೀವಿ, ಮೇಲ್ಮನೆ ಮುಖಾಂತರ ಸೂಕ್ತ ಆದೇಶ ನಾನು ಪಡೆಯೋಕ್ಕೆ ಪ್ರಯತ್ನ ಪಡ್ತೀವಿ. ಒಟ್ಟು ಬಿಡೋದಿಲ್ಲ ನೀವು, ಮತ್ತೆ ಮೇಲ್ಮೇಲೆ ಹಂತಕ್ಕೆ ಹೋಗಿ ಈ ಒಂದು ಹಗರಣನ ಬಯಲಿಗಿಳಿಯೋವರೆಗೂ ಸ್ನೇಹಮಯಿ ಕೃಷ್ಣ ಅವರು ಬಿಡೋದಿಲ್ಲ ಸರ್. ಖಂಡಿತವಲ್ಲ ಸರ್, ಈ ಪ್ರಕರಣದಲ್ಲಿ ತಾರ್ಕಿಕ ಅಂತ್ಯ ಕಾಣಿಸೋವರೆಗೂ ನಾವು ಕಾನೂನು ಪ್ರಕ್ರಿಯೆಯನ್ನು ನಿಲ್ಲಿಸಲ್ಲ. ಎಲ್ಲಿವರೆಗೂ ಸಾಧ್ಯವಾಗುತ್ತೆ ಎಲ್ಲಿವರೆಗೂ ನಾವು ಹೋರಾಟ ಮಾಡ್ಬೋದು, ಅಲ್ಲಿವರೆಗೂ ಕೂಡ ಹೋರಾಟ ಮಾಡ್ತೀವಿ. ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ, ಇಲ್ಲ ಇದು ನಾನು ಇದರಲ್ಲಿ ಭಾಗಿನೇ ಆಗಿಲ್ಲ, ಇದಕ್ಕೂ ನನಗೂ ಸಂಬಂಧ ಇಲ್ಲ, ಅಂದರೆ ಇದು 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 ಬೇರೆನೇ, ಇದು ಲೇಯರೇ ಬೇರೆ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಿದ್ದಾರೆ ಸರ್. ಎರಡೆರಡು ಪ್ರಶ್ನೆ ಕೇಳ್ತೀವಿ ಸರ್ ಸಿದ್ದರಾಮಯ್ಯರಿಗೆ ನಿಮ್ಮ ವಾಹಿನಿ ಮುಖಾಂತರ. ಅವೆರಡು ಪ್ರಶ್ನೆಗೆ ಉತ್ತರ ಕೊಟ್ಕೊಳ್ಳಿ ಸರ್. ಓಕೆ, ಕೇಳಿ. ಮೊದಲನೇದು, ಅವ್ರ ಹೆಂಡತಿ ಶ್ರೀಮತಿ ಮೊದಲನೇದು 2005ನೇ ಇಸ್ವಿಲಿ ಮಹಾಮೇಧ ಮಲ್ಲಿಕಾರ್ಜುನ ಸ್ವಾಮಿಯವರು ಅನ್ಯಕ್ರಾಂತ ಆದೇಶ ಪಡ್ಕೊಂಡಿದ್ದಾರೆ. ಆ ಆದೇಶದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ಕರಾರು ಪತ್ರನ ಹಾಜರುಪಡಿಸಿದ್ದಾರೆ, ಹೀಗಾಗಿ ಈ ಆದೇಶ ಮಾಡಿದಂತೆ ಉಲ್ಲೇಖ ಇದೆ. ಅದರ ಪ್ರಕಾರ ಮಹಾಮೇಧ ಏನು ಕರಾರು ಪತ್ರ ಹಾಜರುಪಡಿಸಿದ್ದಾರೆ ಅದನ್ನು ರಾಜ್ಯದ ಜನರಿಗೆ ತೋರಿಸ್ಬಿಡಿ ಸರ್. ಯಾಕೆ ಅಂತ ಹೇಳಿದ್ರೆ, ಆ ಆದೇಶ ಮಾಡಿದ 7 ದಿವಸಗಳ ನಂತರ ಅವ್ರ ಮಹಾಮೇಧ ಚಪಾಕದನ್ನು ಖರೀದಿ ಮಾಡ್ತಾರೆ. ಅದಾದ 10 ದಿವಸಗಳ ನಂತರ ಕರಾರು ಪತ್ರ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಅದರ ಕರಾರು ಪತ್ರಕ್ಕೆ ಸಹಿನೇ ಮಾಡಿಲ್ಲ, ಸಾಕ್ಷಿದಾರರು ಕೂಡ ಸಹಿ ಮಾಡಿಲ್ಲ. ಈಗಿರ್ಬೇಕಾದ್ರೆ ಅಂದರೆ ಅವ್ರು ಕರಾರು ಪತ್ರ ಕೊಡದಿದ್ರು ಕೂಡ ಕರಾರು ಪತ್ರ ಕೊಟ್ಟಿದ್ರೆ ಅಂತೇಳಿ ಜಿಲ್ಲಾಧಿಕಾರಿ ಆದೇಶ ಮಾಡ್ತಾರೆ ಅಂತಂದರೆ ನಿಮ್ಮ ಪ್ರಭಾವ ಇದೆಯಾ ಇಲ್ವಾ, ನೀವು ಸ್ಪಷ್ಟೀಕರಣ ಕೊಟ್ಬಿಡಿ. ಅಥವಾ ಜಿಲ್ಲಾಧಿಕಾರಿ ಆದೇಶ ಮಾಡೋ ಪ್ರಕಾರ ಆದೇಶ ಮಾಡೋಕ್ಕಿಂತ ಮುಂಚೆ ನಿಮ್ಮ ಮಹಾಮೇಧ ಕರಾರು ಪತ್ರ ಕೊಟ್ಟಿದ್ರು ಅನ್ನೋದನ್ನ ದಾಖಲೆನ ರಾಜ್ಯದ ಜನಕ್ಕೆ ತೋರಿಸ್ಬಿಡಿ. ಇದು ನನ್ನ ಮೊದಲನೇ ಪ್ರಶ್ನೆ ಸರ್. ಎರಡನೇದು, ಅವ್ರ ಹೆಂಡತಿ ಶ್ರೀಮತಿ ಪಾರ್ವತಿಯವರು 2014ನೇ ಇಸ್ವಿಲಿ ಮೂಢ ಆಯುಕ್ತರು ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರದ 2ನೇ ಪುಟದಲ್ಲಿ ವೈಟ್ನರ್ ಹಾಕಿದ್ದಾರೆ, ಕೆಲವು ಪದಗಳಿಗೆ ವೈಟ್ನರ್ ಹಾಕಿದ್ದಾರೆ. ಇದೊಂದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ವೈಟ್ನರ್ ಹಾಕಿದ್ರಲ್ಲ, ಆ ವೈಟ್ನರ್ ಹಾಕಿದ ಕಾರಣ ಅವರೇ ಎಕ್ಸ್ ಖಾತೆಯಲ್ಲಿ ಹೇಳಿದರು. ಅಂದರೆ ದೇವನೂರು 3ನೇ ಅಂತ ಬಡಾವಣೆಯಲ್ಲಿ ನಿವೇಶನ ನಾವು ಕೋರಿದ್ವಿ, ಅಲ್ಲಿ ನಿವೇಶನ ಬಾಕಿ ಇರಲಿಲ್ಲ ಅನ್ನೋ ಕಾರಣಕ್ಕೆ ವೈಟ್ನರ್ ಹಾಕಿದ್ವಿ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಸೊ ಅಲ್ಲಿ ನಿವೇಶನ ಇದೆಯೋ ಅಲ್ಲೋ ಅನ್ನೋದು ಇದಕ್ಕೂ ವೈಟ್ನರ್ ಹಾಕೋಕ್ಕೆ ಏನು ಸಂಬಂಧ? ಸೊ ಅಲ್ಲಿ ನಿವೇಶನ ಇಲ್ಲದೆ ಹೋಗಿದ್ರೆ ಅವ್ರಿಗೆ ಆದೇಶ ಮಾಡೋ ಸಮಯದಲ್ಲಿ ನೀವು ಕೋರಿದಂತೆ ದೇವನೂರು 3ನೇ ಅಂತೇಳಿ ನಿವೇಶನ ಬಾಕಿ ಇರಲಿಲ್ಲ, ಹಾಗಾಗಿ ನಾವು ಬೇರೆ ಕಡೆ ಕೊಡ್ತೀವಿ ಅಂತ ಆದೇಶ ಮಾಡ್ತಿದ್ರು. ನೀವು ವೈಟ್ನರ್ ಹಾಕೋಂಥದ್ದು ಏನಿದೆ, ಇದಕ್ಕೆ ಸ್ಪಷ್ಟೀಕರಣ ಕೊಡಿ. ಇವೆರಡು ಇದಕ್ಕೆ ರಾಜ್ಯ ಜನತೆಗೆ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಡಲಿ. ಅವಾಗ ಅವರು ಅಪರಾಧ ಕೃತ್ಯ ಮಾಡಿದ್ರೆ ಇಲ್ಲಿ ಒಂದು ರಾಜ್ಯ ಜನಕ್ಕೆ ಗೊತ್ತಾಗುತ್ತೆ. ಸರಿ, ವೈಟ್ನರ್ ಹಾಕಿರೋ ವಿಚಾರವಾಗಿ ನನಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಬೇಕು. ಯಾವ ಕಾರಣಕ್ಕಾಗಿ, ಅಲ್ಲಿ ಏನಾಯಿತು, ಏನು ನಡೆದಿರಬಹುದು ಸರ್? ನಮ್ಮ ಅನುಭವ, ನಮಗಿರೋ ಮಾಹಿತಿ ಪ್ರಕಾರ ದೇವನೂರು 3ನೇ ಅಂತ ಬಡಾವಣೆಯಲ್ಲಿ ಇನ್ನೂ ಸಾಕಷ್ಟು ನಿವೇಶನಗಳು ಖಾಲಿ ಇದೆ. ಆದರೆ ಅವರು ಅಲ್ಲಿ ನಿವೇಶನ ಬೇಡ ಅನ್ನೋ ಕಾರಣಕ್ಕೆ ವಿಜಯನಗರದಲ್ಲಿ ವಿಜಯನಗರ ಬಡಾವಣೆ ನಿವೇಶನ ಕೊಡಿ ಅನ್ನೋ ಉಲ್ಲೇಖ ಇತ್ತು ನಮ್ಮ ಅನುಮಾನ ಪ್ರಕಾರ. ಅದ್ರ ಮೇಲೆ ವೈಟ್ನರ್ ಹಾಕಿದ್ರು ಅವರು. ವೈಟ್ನರ್ ಹಾಕಿ ಅದನ್ನು ಮುಚ್ಚಿಟ್ಟಿದ್ದಾರೆ. ಸೊ ಆದರೆ ಈಗ ಅದನ್ನು ಏನು ಮಾಡ್ತಾಯಿದ್ರೆ, ಅವರ ಆಪ್ತರಾದಂಥ ಮೈಸೂರಿನ M. ಲಕ್ಷ್ಮಣರ ಮುಖಾಂತರ ಅನಧಿಕೃತವಾಗಿ ಒಂದು ಸರ್ಕಾರಿ ಕಚೇರಿಯೊಳಗೆ ಅನಧಿಕೃತವಾಗಿ ಹೋಗಿ ಅದಕ್ಕೊಂದು ಏನೋ ಲೈಟನ್ನು ಬಿಟ್ಟು ಅಲ್ಲಿ ದೇವನೂರು 3ನೇ ಹಂತದಲ್ಲಿ ನಿವೇಶನ ಕೋರಿದೀವಿ ಅನ್ನೋ ಪದಗಳಿತ್ತು. ನಾವು ವೈಟ್ನರ್ ಆಗಿ ತೋರಿಸ್ಕೊಳ್ತಾರೆ. ವೈಟ್ನರ್ ಯಾಕೆ ಹಾಕಿದ್ರೆ ಅಲ್ಲಿ ನಿವೇಶನ ಇದೆಯೋ ಇಲ್ಲೊಂದು 2ನೇ ಪ್ರಶ್ನೆ. ಅದೇ ವೈಟ್ನರ್ ಹಾಕೋಂಥ ಅವಶ್ಯಕತೆ ಏನಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿ. ಸರ್, ಈಗ ಸಿದ್ದರಾಮಯ್ಯನವರು ಈ ಒಂದು ಹಗರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅಥವಾ ಅವರೇ ಖುದ್ದು ಮಾಡಿದ್ದಾರೆ ಅನ್ನುವಂಥದ್ದು, ಅಥವಾ ತಮ್ಮ ಅಧಿಕಾರದ ಪವರನ್ನು ಬಳಸಿದ್ದಾರೆ ಅಂತನೋ ಕ್ಲಾರಿಟಿ ಕೊಡೋದು ಸರ್. ಅವರ ಅಧಿಕಾರ ಪ್ರಭಾವನ ಬಳಸ್ಕೊಂಡು ಪರೋಕ್ಷವಾಗಿ ಈ ಅಪರಾಧ ಕೃತ್ಯಗಳಿಗೆ ಅವರು ಕಾರಣರಾಗಿದ್ದಾರೆ. ಪರೋಕ್ಷವಾಗಿ? ಹೌದು, ಅವ್ರ ಪ್ರಭಾವನೆಯಲ್ಲಿ ಪರೋಕ್ಷವಾಗಿ. ಇಲ್ಲಿ ಅಪರಾಧ ಕೃತ್ಯಗಳಲ್ಲಿ ಪ್ರತ್ಯಕ್ಷವಾಗಿ ಭಾಗಿಯಾಗಿರ್ಬೇಕು ಅಂತೇನಿಲ್ಲ, ಪರೋಕ್ಷವಾಗಿ ಕೃತ್ಯದಲ್ಲಿ ಭಾಗಿಯಾಗಿದ್ರು ಕೂಡ ಅದು ಅಪರಾಧ ಅಂತಲೇ ಕಾನೂನು ಸ್ಪಷ್ಟವಾಗಿ ಹೇಳುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯವರು ತಮ್ಮ ಅಧಿಕಾರವನ್ನು ಬಳಸ್ಕೊಂಡು ಪರೋಕ್ಷವಾಗಿ ಈ ಅಪರಾಧ ಕೃತ್ಯಗಳು ನಡೆಯೋದಕ್ಕೆ ತಮ್ಮ ಪ್ರಭಾವನ ಬಳಸಿರಲ್ಲ. ಸೊ ಇವರು ಕೂಡ ಅಲ್ಲಿ ಆರೋಪಿಗಳಾಗ್ತಾರೆ. ಸೊ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇರುವಂಥದ್ದು, ಸಿದ್ದರಾಮಯ್ಯನವರು ನೇರವಾಗಿ ಈ ಒಂದು ಹಗರಣದಲ್ಲಿ ಭಾಗಿಯಾಗಿಲ್ಲ, ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ, ತಮ್ಮ ಅಧಿಕಾರದ ಅವಧಿಯಲ್ಲಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾತುಗಳನ್ನು ನೀವು ಹೇಳ್ತಾ ಇದ್ದೀರಿ. ಓಕೆ, ಯಾವಾಗಿಂದ ಶುರು ಮಾಡಿದ್ರಿ ಸರ್ ಈ ಒಂದು ಪ್ರೋಸೆಸ್ನ ನೀವು ಹುಡುಕೋದಕ್ಕೆ? ಈ ಥರ ಆಗಿದೆ, ಹಿಂಗೊಂದು ನಡೀತಾ ಇದೆ. ಮೂಡ ಅಂತಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅದಿರುವಂಥದ್ದೇ ಅದಕ್ಕೆ. ಬಟ್ ಇದು ಈ ರೀತಿ ದುರ್ಬಳಕೆ ಆಗ್ತಾ ಇದೆ, ಇಲ್ಲೊಂದು ಹಗರಣ ನಡೀತಾ ಇದೆ, ಯಾವಾಗ ಗೊತ್ತಾಯಿತು, ಹೇಗೆ ಶುರು ಮಾಡಿ? ನನಗೆ ಜೂನ್ ತಿಂಗಳ ಕೊನೆ ಅಂತ ಗೊತ್ತಾಯಿತು. ಹಾಗಾಗಿ ನಾನು ದಾಖಲಾತಿ ಸಿಕ್ಕಿ ಪರಿಶೀಲನೆ ಮಾಡಿ ಅದಕ್ಕೆ ಪೂರಕವಾದ ಕೆಲವು ದಾಖಲಾತಿಗಳನ್ನು ಪಡ್ಕೊಂಡು ಪರಿಶೀಲನೆ ಮಾಡಿದ ಕೂಡಲೇ ನಾನು ನನ್ನ ಹೋರಾಟನ ಪ್ರಾರಂಭ ಮಾಡಿದೆ. ಸೊ ಅದು ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೆ.
ಸ್ನೇಹಮಯ ಕೃಷ್ಣ ಅವರು ಈ ರೀತಿಯಾದಂಥ ಹೋರಾಟ ಅಥವಾ ಯಾವುದೋ ಒಂದು ಇಡೀ ರಾಜ್ಯದ ಮುಖ್ಯಮಂತ್ರಿಯನ್ನೇ ಎದುರಾಕೊಳ್ತಿದ್ದಾರೆ ಅಂತ ಅನಿಸ್ತಾ ಇದೆಯಾ? ಸರ್ ನಾನು ಯಾವುದೇ ವ್ಯಕ್ತಿಯಾಗಲಿ ಅವ್ರು ದೊಡ್ಡವರು ಚಿಕ್ಕವರನ್ನು ಭೇದ ಭಾವ ಇಲ್ಲ ಸರ್. ಯಾರು ತಪ್ಪು ಮಾಡಿದ್ರೆ, ಯಾರು ಅಪರಾಧ ಕೃತ್ಯ ಮಾಡಿದರೆ, ಅನ್ಯಾಯ ಮಾಡಿರೋದು ಕಂಡು ಬಂದಾಗ ಅದ್ರ ವಿರುದ್ಧ ಹೋರಾಟ ಮಾಡೋದಷ್ಟೇ ನನ್ನ ಕೆಲಸ. ಅವರು ಸಣ್ಣವರು ದೊಡ್ಡವರು ಅಧಿಕಾರದಲ್ಲಿದ್ದಾರೆ, ಅಧಿಕಾರದಲ್ಲಿಲ್ಲ, ಈ ಪ್ರಶ್ನೆ ನನ್ನ ಮುಂದೆ ಬರೋದಲ್ಲ ಸರ್. ಸೊ ಹಾಗಾಗಿ ನಾನು ಮೊದಲು ಏನು ವ್ಯಕ್ತಿ ಹೋರಾಟ ಮಾಡ್ತೀನಿ ಅದೇ ರೀತಿ ಇದು ಹೋರಾಟ ಮಾಡ್ತೀನಿ ಅಷ್ಟೇ ಹೊರತು ಇದೊಂದು ದೊಡ್ಡ ಒಂದು ಮುಖ್ಯಮಂತ್ರಿ ವಿರುದ್ಧ ಹೋರಾಟ ಮಾಡ್ತಿದ್ದೀನಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಾನು ಹೋರಾಟ ಮಾಡ್ತಾ ಇಲ್ಲ. ಸ್ನೇಹಮಯ ಕೃಷ್ಣ ಅವರೇ, ನಿಮಗೆ ಗೊತ್ತಿರ್ಬೋದು ಸಿದ್ದರಾಮಯ್ಯನವರಿಗೆ ಎಂಥ ಅಭಿಮಾನಿ ವೃಂದ ಇದೆ ಅಂತ, ಅಭಿಮಾನಿ ಬಳಗ ಎಷ್ಟು ದೊಡ್ಡ ಮಟ್ಟಕ್ಕಿದೆ ಅಂತೇಳಿ ಯಾರು ಕೂಡ ಒಪ್ಪೋದಕ್ಕೆ ರೆಡಿ ಇರಲ್ಲ. ನಾನು ಕೂಡ ಬಹಳಷ್ಟು ಕಡೆ ಈಗ ರಾಜ್ಯಾದ್ಯಂತ ಓಡಾಡ್ತಿರುವ ಸಂದರ್ಭದಲ್ಲಿ, ಕಾರ್ಯಕ್ರಮ ಮಾಡ್ತಿರುವಂಥ ಸಂದರ್ಭದಲ್ಲಿ ಈ ಮೂಡ ಹಗರಣ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಇದರಲ್ಲಿ ಭಾಗಿನೇ ಆಗಿಲ್ಲ, ಇದು ಸುಳ್ಳು ಆರೋಪ, ಹಣಕ್ಕಾಗಿ ದುಡ್ಡಿಗಾಗಿ ಈ ರೀತಿಯಾದಂಥ ಆರೋಪಗಳು ನಿಮ್ಮ ಮೇಲೂ ಕೂಡ ಕೇಳಿ ಬರ್ತಾ ಇದೆ. ಸರ್ ನಿನ್ನೆ ಏನು ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದೆ, ಆ ಆದೇಶನ ದಯವಿಟ್ಟು ರಾಜ್ಯ ಎಲ್ಲರೂ ಓದಿದ್ರೆ ಸಿದ್ದರಾಮಯ್ಯ ಪಾತ್ರ ಇದರಲ್ಲಿ ಹೇಗಿದೆ ಅನ್ನೋದನ್ನ ಮಾನ್ಯ ನ್ಯಾಯಮೂರ್ತಿಗಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ, ದಾಖಲಾತಿ ಸಮೇತ. ಓಕೆ, ಅದು ನೋಡಿದ್ರೆ ಗೊತ್ತಾಗುತ್ತೆ ಸಿದ್ದರಾಮಯ್ಯರ ಪಾತ್ರ ಎಷ್ಟರ ಮಟ್ಟಿಗೆ ಇದೆ ಅಂತ. ನಾವು ಹೇಳೋದು ಬೇಡ, ಮಾನ್ಯ ನ್ಯಾಯಮೂರ್ತಿಗಳು ಹೇಳಿರ್ತಕ್ಕಂಥ ದಾಖಲಾತಿನ ನೀವು ಪರಿಶೀಲನೆ ಮಾಡ್ಬೋದು. ಓಕೆ, ದಾಖಲಾತಿಗಳನ್ನು ನೋಡಿ ಜೊತೆಗೆ ರಾಜ್ಯಪಾಲರ ನಿರ್ಧಾರವನ್ನು ತಲೆಯಲ್ಲಿಟ್ಕೊಂಡು ನನ್ನ ಹೈಕೋರ್ಟ್ ಕೊಟ್ಟಿರುವಂಥ ನಾನು ತಪ್ಪು ಮಾಡಿಲ್ಲ ಅಂತಂದಮೇಲೆ ನಾನು ಯಾಕೆ ಹೆದರಬೇಕು, ತನಿಖೆಗೆ ಆರಾಮವಾಗಿ ಆದೇಶ ಮಾಡ್ಬೋದು, ಆರಾಮ ಮಾಡ್ಕೊಳ್ಳಿ, ತನಿಖೆ ಮಾಡ್ಕೊಳ್ಳಿ. ಆದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ತನಿಖೆಗೆ ಹಿಂದೇಟು ಹಾಕ್ತಿದ್ದಾರಾ? ಬನ್ನಿ ಸ್ನೇಹಮಯ ಕೃಷ್ಣ ಇದ್ದಾರೆ, ಅವ್ರನ್ನ ಕೇಳ್ತಾ ಹೋಗೋಣ. ಸರ್, ಸಿದ್ದರಾಮಯ್ಯನವರು ತನಿಖೆ ಮಾಡಿಸೋದಕ್ಕೆ ಅಥವಾ ತನಿಖೆಗೆ ಬಿಡ್ಕೊಳ್ಳೋದಕ್ಕೆ ಹೆದರ್ತಾ ಇದ್ದಾರಾ, ಭಯ ಪಡ್ತಾ ಇದ್ದಾರಾ, ಆತಂಕ ಇದೆಯಾ ಅವರಿಗೆ? ಹೌದು ಸರ್, ಖಂಡಿತವಲ್ಲ. ಯಾಕೆಂದರೆ ಯಾವುದೋ ತಪ್ಪು ಮಾಡಿದಾಗ ತನಿಖೆ ಮಾಡಲಿ ಬಿಡ್ರಿ, ತನಿಖೆ ಮಾಡಿದ್ರೆ ನನ್ನೇನು ಇದು ಬರಲ್ಲ, ಏನು ತೊಂದರೆ ಆಗಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಆದರೆ ಇವರು ತನಿಖೆ ಮಾಡೋದಕ್ಕೆ ಇಷ್ಟೊಂದು ಸಾಕಷ್ಟು ಸರ್ಕಸ್ ಮಾಡ್ತಾರೆ ನೋಡಿದ್ರೆ, ಅವರು ಅಪರಾಧ ಕೃತ್ಯ ಮಾಡಿದ್ರೆ ಅನ್ನೋದು ಅವ್ರು ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ತನಿಖೆಗೆ ಅವಕಾಶ ಕೊಡ್ತಾರೆ, ಸ್ಪಷ್ಟ ಗೊತ್ತಾಗುತ್ತೆ. ನೋಡಿ, ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ಸೊ ನನ್ನ ವಿರುದ್ಧ ಪೊಲೀಸ್ನವರು ಮತ್ತು ಇತರ ವ್ಯಕ್ತಿಗಳು ಸುಳ್ಳು 22 ಪ್ರಕರಣ ದಾಖಲೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನನ್ನ ವಕೀಲರು ಸಲಹೆ ಕೊಟ್ಟಿದ್ದಾರೆ, ಇದನ್ನು ಹೈಕೋರ್ಟ್ಗೆ ಹೋಗಿ ಸ್ಕ್ವಾಶ್ ಮಾಡಿಸ್ಕೊಂಬ ಅಂತೇಳಿ. ಆದರೆ ನಾನು ಪ್ರಯತ್ನ ಪಟ್ಟಿಲ್ಲ. ಯಾಕೆ ಅಂತೇಳಿದ್ರೆ ತನಿಖೆ ಆಗಬೇಕು, ಅದು ಸುಳ್ಳು ಅಂತ ಸಾಬೀತಾಗಬೇಕು ಹೊರತು. ಸೊ ನಾನು ಅದನ್ನು ರದ್ದುಪಡಿಸ್ಕೊಂಬಂಬಿಟ್ರೆ ಹೈಕೋರ್ಟ್ ರದ್ದುಪಡಿಸ್ಕೊಂಬಂದಾಗ ಇವ್ನು ತಪ್ಪು ಮಾಡೋದು ಅಂತೇಳಿ ಜನರಲ್ ಭಾವನೆ ತಪ್ಪು ಬರಬಾರ್ದು ಅನ್ನೋ ಕಾರಣಕ್ಕೆ ನಾನು 22 ಕೇಸಲ್ಲೂ ಕೂಡ ಒಂದೇ ಒಂದು ಕೇಸ್ನ ನಾನು ಹೈಕೋರ್ಟಲ್ಲಿ ಪ್ರಶ್ನೆ ಮಾಡೋಕ್ಕೆ ಹೋಗಿಲ್ಲ. ಸೊ ಸುಳ್ಳು ಅನ್ನೋದೇ ಸಾಬೀತುಪಡಿಸಿ, ತನಿಖೆಯಲ್ಲಿ ಮತ್ತು ವಿಚಾರ ಸಾಬೀತುಪಡಿಸಿ. ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಯಾವುದೋ ತಪ್ಪು ಮಾಡದೇ ಇದ್ದರೆ ತನಿಖೆಗೆ ಯಾಕೆ ಇಷ್ಟೊಂದು ನೀವು ಅಡ್ಡಿಪಡಿಸಿದ್ರಾ? ಏನು ತನಿಖೆ ಮಾಡಿಯೋದಕ್ಕೆ ಒಂದು 10 ವರ್ಷನೇ ಬೇಕಾಗಿಲ್ಲ. ಸರಿಯಾದ ರೀತಿ ತನಿಖೆ ನಡೆದರೆ 15 ದಿವಸ, ಒಂದು ತಿಂಗಳಲ್ಲಿ ತನಿಖೆ ಮುಗಿಸಿ ಅಂತಿಮ ವರದಿ ಸಲ್ಲಿಸುವಂಥ ಇದಿದೆ, ಅವಕಾಶ ಇದೆ. ಯಾಕಂದರೆ CM ಹೇಳ್ತಿದ್ದಾರೆ ಇದು ದ್ವೇಷದ ರಾಜಕಾರಣ ನಡೀತಾ ಇದೆ ಇದು. ಹಾಗಾದರೆ ದಾಖಲೆಗಳೆಲ್ಲ ಸುಳ್ಳ? ಸರ್, ಇಲ್ಲಿ ಯಾರು ದ್ವೇಷ ಇಟ್ಕೊಂಡು ಅವ್ರ ಬಾಮೈದನಿಗೆ ಮೂಢ ಆಸ್ತಿನ ಕೃಷಿ ಭೂಮಿ ಅಂತ ರಿಜಿಸ್ಟರ್ ಮಾಡಿಸ್ಕೊಂತೇನೆ ಹೇಳಿದ್ರ? ಅಥವಾ ಈ ತಹಸೀಲ್ದಾರ್ಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಅದು ನಿವೇಶನ ಗೊತ್ತಿರೋ ಕೂಡ ಕೃಷಿ ಭೂಮಿ ಅಂತ ದಾಖಲೆ ಸೃಷ್ಟಿ ಮಾಡಿ ಅಂತ ಯಾರಾದರೂ ಹೇಳಿದ್ರ? ಓಕೆ. ಮತ್ತು ಅನ್ಯಕ್ರಾಂತಿ ಆದೇಶ ಮಾಡಬೇಕಾದ್ರೆ ಅವರು ಅದನ್ನ ಕರಾರು ಪತ್ರ ಕೊಡದಿದ್ರು ಕೂಡ ಕರಾರು ಪತ್ರ ಕೊಟ್ಟಿರೋಂಥ ಆದೇಶ ಮಾಡುವಂಥ ಯಾರಾದರೂ ಜಿಲ್ಲಾಧಿಕಾರಿಗೆ ಹೇಳಿದ್ರ? ನಿಮ್ಮ ಪ್ರಕಾರ CM ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸ್ಬೇಕಾ, ರಾಜೀನಾಮೆ ಕೊಡಬೇಕಾ? ಸರ್, ಅದು ನೈತಿಕತೆ ಇದ್ದಾಗ ಅದು ಕೊಡಬೇಕಾಗತ್ತೆ. ಅವ್ರ ನೈತಿಕತೆ ಇಲ್ಲ, ಬಂಡತನ ತೋರಿಸಿದ್ರೆ. ಓಕೆ, ನೀವು ಹೇಳ್ತಾ ಇರೋದು ನೈತಿಕತೆಯನ್ನು ಹೊತ್ತು, ಆ ಹೊಣೆಗಾರಿಕೆಯನ್ನು ಹೊತ್ತು ರಾಜೀನಾಮೆ ಕೊಟ್ಟು ತನಿಖೆಗೆ ಸಹಕರಿಸಲಿ ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್. ಈಗ ಅವ್ರ ಅಧಿಕಾರಲ್ಲಿದ್ದರೆ ಯಾವುದೇ ತನಿಖಾಧಿಕಾರಿ ಅವ್ರ ವಿರುದ್ಧ ತನಿಖೆ ಮಾಡೋದಕ್ಕೆ ಎದುರ್ತಾರೆ, ಹಿಂಜರಿತಾರೆ. ಸ್ನೇಹಮಯ ಕೃಷ್ಣ ಅವರು ಯಾವುದೇ ಪಕ್ಷದ ಪರ ಕೆಲಸ ಮಾಡ್ತಿದ್ದಾರಾ? ಕೇವಲ ಲಂಚದ ಆರೋಪ ಅಲ್ಲ, ಈ ರೀತಿಯಾದಂಥ ಆರೋಪ ಕೂಡ ಇದೆ ಸರ್. ಆರೋಪ ಸರ್, ನನ್ನ ಅರ್ಜಿಗಳನ್ನು ನೋಡಿದಾಗ ನಾನು ಯಾವುದೇ ವ್ಯಕ್ತಿಯ ಯಾವುದೇ ಪಕ್ಷದ ಪರವಾಗಿ ಅರ್ಜಿ ಸಲ್ಲಿಸಿರೋದಲ್ಲ. ಸೊ ಮೂಡಲ್ಲಿ ನಡೀತಕ್ಕಂಥ ಎಲ್ಲ ಪ್ರಕರಣ ಕೂಡ ಏನು ಅಕ್ರಮಗಳಿದೆ ಅದೆಲ್ಲರೂ ಸಮಗ್ರ ತನಿಖೆ ನಡೀಬೇಕು ಅಂತಲೇ ನಾನು ಅರ್ಜಿಯನ್ನು ಸಲ್ಲಿಸಿರ್ತಂಥದ್ದು. ಮತ್ತು ನಾನು ಸರ್ಕಾರಕ್ಕೂ ಕೂಡ ಪತ್ರ ಬರೆದಿದ್ದೀನಿ, ಏನು 50 ಅನ್ನೋ ಪದ ನಿವೇಶನ ಅಕ್ರಮ ಹಂಚಲಾಗಿದೆ, ಆ ಎಲ್ಲ ನಿವೇಶನ ವಾಪಸ್ ಪಡೀರಿ, ಯಾರು ತಪ್ಪು ಮಾಡಿದ್ರೆ ಎಲ್ಲರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ನಾನು ಅರ್ಜಿ ಬರೆದಿದ್ದೀನಿ. ಸೊ ಇಲ್ಲಿ ಯಾವ ಪಕ್ಷ ಯಾವ ವ್ಯಕ್ತಿ ಪರ ಅನ್ನೋದು ಪ್ರಶ್ನೆ ಬರೋದಲ್ಲ. ಓಕೆ, ಈಗ ರಾಜ್ಯದ ಮುಖ್ಯಮಂತ್ರಿ ಯಾರು? ಸ್ನೇಹಮಯ ಕೃಷ್ಣ ಅವರೇ, ಸಿದ್ದರಾಮಯ್ಯ ಈಗಲೂ ಕೂಡ ಅಧಿಕಾರದಲ್ಲಿದ್ದಾರೆ. ಪ್ರಭಾವ ಬೀರೋದಿಲ್ಲ ಅಂತೀರಾ ತನಿಖಾ ಸಂಸ್ಥೆಗಳ ಮೇಲೆ ಇವಾಗ? ಖಂಡಿತವಾಗ್ಲೂ ಬೀರ್ತಾರೆ ಸರ್. ಆ ಕಾರಣಕ್ಕೋಸ್ಕರ ನಾವು ರಾಜ್ಯದ ವ್ಯಾಪ್ತಿಗೆ ಒಳಪಡದೇ ಇರತಕ್ಕಂಥ ಸ್ವತಂತ್ರ ತನಿಖಾ ಸಂಸ್ಥೆಗೆ ತನಿಖೆ ಯಾವ ರೀತಿ ಇರಬೇಕು? ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಈಗ ತನಿಖೆ ಯಾರು ಮಾಡಬೇಕು, ಯಾವ ರೀತಿ ಇರಬೇಕು, ಹೇಗೆ